ಅಮ್ಮ ಅಮ್ಮ ಯಾರು ಇದು ನಮ್ಮ ಇದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ಒಬ್ಳೆ ಬಂದೆ? ಇಲ್ಲಮ್ಮ, ನಮ್ಮ ಯಜಮಾನ್ರು ಬಂದರು. ಅದ್ಯಾರೋ ಪಕ್ಕದೂರವ್ರು ಕಾಸು ಕೊಡ್ಬೇಕಾಯ್ತಂತೆ. ನಾವು ಬರ್ತಾ ಇದ್ದಂಗೆ ನಮ್ಮ ಮಾವನ್ ಫೋನ್ ಮಾಡಿದ್ನು. ಅದಕ್ಕೆ ನಮ್ಮ ಯಜಮಾನ್ರು ಅಲ್ಲಿಗೆ ಹೋದ್ರು. ಓ ಹೌದಾ, ಬಾ ಕೂತ್ಕೋ ಬಾ. ಅಂಗಡಿ ಯಾಕಮ್ಮ ಬಾಕ್ಲಾಕಿದ್ಯಾ? ಯಾಕೋ ತಲೆನೋಯ್ತಾಯ್ತಮ್ಮ, ಒಂದಷ್ಟು ಕಾಫಿ ಕುಟ್ಬಿಟ್ಟು ಹೋಗೋಣ ಅಂತ ಬಂದೆ. ಅಷ್ಟೊತ್ತು ನೀನು ಬಂದೆ, ಇಬ್ಬರಿಗೂ ಕಾಫಿ ಕಂಬತ್ತೀನಿ. ಕಾಫಿ ಇರ್ಲಿ ಇರುವ ಅಂತ ಕೂತ್ಕೋ ಬಾ. ಏನು ಸಮಾಚಾರ? ಇದಕ್ಕಿದ್ದಂಗೆ ಬಂದ್ಬಿಟ್ಟಿದ್ಯಾ? ಇವರು ಜಾನುವಾರು ಮಿಸ್ ಮೇಡಮ್ನ ಫೋನ್ ಮಾಡಿದ್ಲು ನಂಗೆ. ಅದ್ಯಾರೋ ಹುಡುಗಿನ ರಕ್ತ ಬರಂಗೆ ಚೆನ್ನಾಗಿ ಓದ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು. ಹಾಂ ಏನಂತೆ? ಇವಳು ಯಾಕೆ ಹೊಡಿಯೋಕೆ ಹೋದ್ಲು? ಅಯ್ಯೋ ಚಿಟ ಸುದ್ದಿ ಇವಳು. ನಾನು ಕೇಳಿದ್ನಮ್ಮ, ಕೇಳಿದ್ದಕ್ಕೆ ಸುನೀತಮ್ಮನು ಅವ್ರ ಅಪ್ಪನ ಗಾಡಿ ಒಳಗೆ ಓದ್ತಾಳಂತೆ. ಅದಕ್ಕೆ ನನ್ನ ಫ್ರೆಂಡ್ ಇಲ್ಲ, ಅವ್ರ ಅಮ್ಮನ್ನ ಯಾವಾಗಲೂ ಹೊಡಿತಾರೆ ಅಂತ ಹೇಳ್ತಾವಳೆ. ಏನಮ್ಮ ಇದು? ಯಾರಮ್ಮ ಅವನು? ಅಯ್ಯೋ ಅವಳು ಮಕ್ಕ ಮುಚ್ಚೋಗ, ಅವಳು ಕರಿನಾಗ್ರ ಕಚ್ಚಿ ಸಾಯ. ಅವಳು ಬಾಯ್ಕ ಮುನ್ನಾಕ ಅದು ಏನೇ ಊರೇ ಉಗಿತಾದೆ ಅವಳನ್ನ ತುಬುಕ್ಕನಂತ. ನಾನು ಮನೆಗೆ ಹೋಗಿ ಹೇಳ್ಬಿಟ್ಟು ಬಂದಿದ್ದೀನಿ, ಇಂಥ ಕೆಲಸ ಮಾಡಬೇಡ, ನಮ್ಮ ಮನೆಗ್ಲಾಗ ಯಾರು ಇಂಥ ಕೆಲಸ ಮಾಡಲ್ಲ, ಬಾಯಿ ಮುಚ್ಕೊಂಡಿರ್ಬೇಕು, ಏನಕ್ಕೆ ಬೇಕು ಇದೆಲ್ಲನೂ ಅಂತ. ಅವಳು ನನ್ನ ಮಾತಕ್ಕೆ ಸೊಪ್ಪು ಹಾಕಿದ್ರೆ ಸರಿ, ಮಿತಿ ಮೀರಾಗ್ಬಿಟ್ಟವಳೆ ಅವಳು, ಮಿತಿ ಮೀರಾಗ್ಬಿಟ್ಟವಳೆ. ಯಾರಮ್ಮ ಅದು? ನಮ್ಮ ಮದುವೆಗ್ಲಾಗ ಎಷ್ಟು ದಿನ ಆಗೋಯ್ತು, ಗುರ್ತೇ ಸಿಕ್ಕಲ್ಲಮ್ಮೋ ಯಾರು ಏನು ಅಂತ. ಲೇ ಅವ್ನು ಸಣ್ಣಪ್ಪನಿರಿಲ್ಲೇನೆ, ಸಣ್ಣಪ್ಪನ ಮಗನು ರಾಜೇಶ್ನು ಅಂತ. ಇವಳು ಅವ್ರ ಮನೆ ಪಕ್ಕದಾಗೆಲ್ಲ ಸ್ಕೂಲಿಗದು ಅಡುಗೆ ಮಾಡೋಕೆ ಹೋಗ್ತಾಯಿದ್ಲು, ಹೆಂಗೋಚಾರ ಮಾಡ್ಕೊಂಬಿಟ್ಟವ್ರೆ. ಅಯ್ಯೋ ಭಗವಂತ ಅಮ್ಮ, ಅವಳು ದಿನಾ ಸಾಪ್ನಿಕ್ಕೋದು ಅಂಗಡಿ ಏನಕ್ಕನ ಬಂದರೆ ಹೇಳ್ಕೊಂಡು ಹೇಳ್ತಾಳೆ. ಇವಳು ಸುದ್ದಿ ಎತ್ತಿದ್ರೆ ಸಾಕಂತೆ ದಾಪಡ್ ದೂಪಡ್ ಅಂತ ಬಡಿತಾನಂತೆ. ಅಲ್ಲಮ್ಮ ನೀನು ಸುಮ್ಮನೆ ಇದೆಯಾ? ಸುರೇಶನ್ ಸುಮ್ಮನೆ ಅವನ? ಅಯ್ಯೋ ಅವನಿಗೂ ತಿಳಿದಿಲ್ವ? ನಂಗನೂ ತಿಳಿದಮ್ಮ. ಬೋಡಕ್ನು ನಂಗೆ ತಿಳಿದು, ನಾನು ಹೋಗಿ ಹೇಳಲೇನಮ್ಮ ಅವ್ರಿಗೆ, ನನ್ನ ಮಗಳು ಹಿಂಗೆಲ್ಲ ಮಾತಾವಳೆ ಅಂತ. ಯಾವ ಮಕ ಇಟ್ಕೊಂಡು ಹೇಳಿ ನಾನು? ಬೋಡಮ್ಮನ್ಕಾಗಲಿ ಅವ್ನು ಸುರೇಶನ್ಕಾಗಲಿ ನಾನು ಹೇಳೋಕ್ಕಾಗ್ತದ? ಇವಳಿಗೆ ಹೋಗಿ ಹೇಳಿದ್ಮೇಲೆ ಇದೆಲ್ಲ ಚೆನ್ನಾಗಿರಲ್ಲ ನೋಡ್ಕ. ಅವಳು ಬಂದು ಅಂಗಡಿ ಹತ್ರ ಹತ್ಕೊಂಡು ಹೇಳಿದ್ಲು, ಏನಕ್ಕ ಹಿಂಗೆಲ್ಲ ಮಾತಾವಳೆ ನಿಮ್ಮ ಮಗಳಿರಕ್ಕ? ಸರಿನಾ? ನಾನೇನ ಕೇಳಿದ್ರೆ ಸಾಕು ನನ್ನನ್ನು ಹೊಡಿತಾನೆ, ಗಾಡಿನಾಗ ಎಲ್ಲಂದ್ರಲ್ಲೇ ಸುತ್ತಾಡ್ತಾ ಇರ್ತಾರೆ. ಏನಕ್ಕ ಇದೆಲ್ಲನೂ ಅಂತ ಅವಳುಗಳು ಅಂತ ಹೇಳ್ತಾಳೆ. ನಾನು ಅದಕ್ಕೆ ಅವಳು ಬಂದು ಹೇಳಿದ್ಲಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಕೇಳಕ್ಕೆ ಹೋಗಿ, ನೀನು ನೋಡಿದ್ಯಾ, ನೀನು ಮಾಡಿದ್ಯಾ ಇದೆಲ್ಲನೂ? ಏನಮ್ಮ ಮಾಡೋದು? ಹಂಗಾದ್ರೆ ಇದು ನಿಜನೇ? ನಮ್ಮ ನಿಜನೇ. ಊರೆಲ್ಲ ತಿಳಿದಿರ್ತದೆ. ಇನ್ನು ಬೋರಿಗೆ ತಿಳಿದಿರ್ತದ, ಕಿಷ್ಣಿಗೆ ತಿಳಿದಿರ್ತದ, ಸುರೇಶನ್ಗೆ ತಿಳಿದಿರ್ತದ. ಅಯ್ಯೋ ಹೋಗಮ್ಮ, ನನಗೆ ಬೇಜಾರಾಗ್ಬಿಟ್ಟಲ್ಲೇ. ಅವಳು ಯಾವಾಗನ ಬರಲಿ ಸಾಪ್ನಿಕ್ಕಂತಾಳೆ, ನಂಗೆ ಮುಂಚೆ ಬೇಜಾರು. ಏನಪ್ಪ ನನ್ನ ಹೊಟ್ಟೆ ಗುಟ್ಟಿರೋ ಮಗಳು ಇಂಥ ಕೆಲಸ ಮಾಡಿಬಿಟ್ಲಲ್ಲ ಅಂತ. ಅಲ್ಲಮ್ಮ ಇವಳಿಗೆ ಏನಮ್ಮ ಬಂದಿರೋದು ಬರಬಾರ್ದು ರೋಗ? ಮಗಳಿಗೆ ಮದುವೆ ಆಗದೆ, ಇನ್ನೇನು ಮಗುವಾಗೋ ಟೈಮು ಹಳ್ಳಿನವನೇ, ಇವಾಗ ಕಳೆ ಸಂಬಂಧಕ್ಕೆ ಬೇಕೇನಮ್ಮ? ಏನೋ ಹೋಗಮ್ಮ. ಬಲೆ ಬೇಜಾರಾಗೋಗ್ಬಿಟ್ಟದೆ ಸಾವಿತ್ರಿ. ನಂಗೆ ಏನಕ್ಕನ ಹುಟ್ಟಿದ್ಲು ಅನ್ಸ್ತದೆ. ಮನೆಗೆ ನಮ್ಮ ಅತ್ತೆ ಕಿವಿಕೇನ ಬಿತ್ತರೆ ಏನು ಸುಮ್ಮನೆ ಬಿಡ್ತಾಳೇನಮ್ಮ? ಸುಮ್ಮನೆ ಬಿಡ್ತಾಳ? ಯಾರು ಹೇಳಕ್ಕೆ ಹೋಗ್ತಾರೆ ತಗೊಳ್ಳೆ ಅಯ್ಯಮ್ಮಕ್ಕ? ಯಾರನ್ನು ಹೇಳಿದ್ರೆ ತಾನೆ ಅವಳು ಬಾಯಿಗೆ ಬಂದಾಗ ಮಾತಾಡುತ್ತ? ಯಾವ್ದನ ಒಂದು ಸಿಕ್ಕಿದ್ರೆ ಸಾಕು ಅಂತ ಕಾಯ್ಕೊಂಡಿರ್ತಾಳೆ ನಮ್ಮತ್ತೆ. ಇನ್ನು ಇದೇನು ಸಿಕ್ಬಿಟ್ರೆ ಇನ್ನೇನಿಲ್ಲಮ್ಮ, ನನ್ನ ಮಾನ ಮರ್ಯಾದೆ ಹಾಳಾಗ್ಬಿಡ್ತಾಳೆ. ಇವಾಗ ನನ್ನ ಮೇಲೆ ಕತ್ತಿ ಮಸಿತಾಳೆ. ಅಮ್ಮ ನಾನು ಹೋಗಿ ಅವಳಿಗೆ ಯಾರಷ್ಟು ಬುದ್ಧಿ ಹೇಳೇನಮ್ಮ? ಅಯ್ಯೋ ಹೇಳೋಗಮ್ಮ, ನಾನೇನು ಬೇಡ ಅಂತ ಹೇಳಿದ್ನಾ? ಹೇಳೋವು ಇಲ್ಲ, ನಡಿ ನಾನು ಬರ್ತೀನಿ ನಡಿ. ಮನೆ ಹೋಗಿ ಉಗ್ದಿದ್ದೀನಿ, ತಿರ್ಗಾ ಉಗ್ಯಾನ ನಡಿ. ಯಾಕೋ ನಂಗೆ ಬೇಜಾರಮ್ಮ. ಏನೋ ಗಂಡಸರು ಏನೋ ಬಿಡುವ, ಅವರು ಎಲ್ಲಿ ಏನು ಮಾಡಿದ್ರು ಸಾಯಂಕಾಲ ಮನೆಗೆ ಬರ್ತಾರೆ. ಹೆಣ್ಮಕ್ಳು ಹಿಂಗೆಲ್ಲ ಮಾಡೋದು ಅಸಹ್ಯನಮ್ಮ. ನಂಗೆ ಬೇಜಾರು ಇಂಥವೆಲ್ಲನೂ. ನಿಮ್ಮ ಮನೆಗೆ ದೊಡ್ಡವನು, ನಮ್ಮ ಮನೆಗೆ ಇವಳು ನೋಡು. ನೀ ನಡುವೆ ಏನೇನು ಬಿಟ್ಟವನೇ ಏನೇ? ಅವಳು ಸುನಂದಿ ಯಾವಾಗಲೂ ಇಲ್ಲೇ ಬಿದ್ದಿತ್ತಾಳೆ. ಸುನಂದಿಗೆ 2.5 ಲಕ್ಷ ಕೊಟ್ಟವನಂತೆ. ಅಯ್ಯೋ ಅಮ್ಮ, ದೊಡ್ಡ ಕತೆ. 2.5 ಲಕ್ಷದ್ದು ರಾಮನ್ ಕೊಟ್ಟಿರೋದು 2.5 ಲಕ್ಷ ದುಡ್ಡು, ದೊಡ್ಡ ಕತೆ ನಮ್ಮ ಮನೆಗ. ಓಹೋ, ಮನೆ ಮಾಡಿ ಬೇರೆ ಇಕ್ಕಿದ್ನಂತೇನೋ ಅಲ್ಲೇ? ಮನೆ ಮಾಡಿ ಬೇರೆ ಇಕ್ಕವನೇ. ಇವಾಗ ಅಲ್ಲಿಲ್ಲ ಅವಳು. ಅದೇನವನು ಮಾಧುನೇನ ಕರ್ಕೊಂಬಂದವನೋ ಏನೋ? ಇಲ್ಲಲೇ, ಅವ್ನು ಕರ್ಕೊಂಬಂದಿಲ್ಲ. ಇವಳು ಕುರಿಗಿಸಿದ್ದೀನಿ ಅವಳೇ. ಇಲ್ಲ ಕರ್ಕೊಂಬಂದಿಲ್ಲ. ಮಾಧುನೇನ ಒಂದು ವಾರದಿಂದ ಕಂಡು ಕಾಣಿಸ್ತಾ ಇಲ್ಲ. ಇವಳು ಕುರಿಗಿಸಿದ್ದು ಓಡಾಡ್ತಾವಳೆ. ಕೇಳ್ತೀನಿ ತಡಿ, ಮನೆ ಯಾವಾಗ ಕರ್ಕೊಂಬಂದು ತೋಟದ ಮನೆಗೆ ಇಕ್ಕಿದ್ನಂತೆ. ಕೇಳ್ತೀನಿ ತಡಿ ಒಂದು ಮಾತು. ಲೇ ಬಂದವಳಲ್ಲೇ ಗೀತೆ ಅಂತನ್ಬಿಟ್ಟು ಕೇಳು. ಆಗ್ಲೇ ಏನು ಕರ್ಕೊಂಬಂದು ಇಲ್ಲಿಕ್ಕೊಂಡವನೇನೋ? ಸರಿ ನಡಿ, ಅವಳು ಮನೆಗೆ ಹೋಗೋಣ ನಡಿ. ಏನು ಮಾಡ್ತಾಳೆ ನೋಡೋಣ. ಬಾಮ, ನಾನು ಸರಿಯಾಗಿ ಕೇಳ್ತೀನಿ ಬಾಮ. ಅಮ್ಮ ಕೂಗಮ್ಮ, ಕೂಗು. ಲೇ ಸುನೀತಾ, ಸುನೀತಾ. ಯಾರು? ಏನಮ್ಮ? ನಿಮ್ಮ ಅಕ್ಕನೇನೋ ಅಲ್ಲಿಂದ ಇಲ್ಲಿಗೆ ಬಂದವಳಮ್ಮ. ಅದೇನೋ ನಿನ್ನ ಹತ್ರ ಮಾತಾಡಬೇಕು ಅಂತ. ಏನೋ ಈ ಸ್ಕೂಲಾಗ ಜಾನುನು ಅವನು ರಾಜೇಶ್ನ ಮಗಳು ಕಿತ್ಲಾಡಿದ್ರಂತೆ. ಈ ಜಾನು ಅವಳನ್ನೇನೋ ಚೆನ್ನಾಗಿ ಹೊಡೆದ್ಲಂತೆ. ಅದಕ್ಕೆ ಈ ಜಾನುಕ ಅವರು ಮಿಸ್ ಹೇಳ್ಕಳಿಸಿದ್ರಂತೆ ನಿಮ್ಮ ಅಪ್ಪನ ಅಮ್ಮನ್ನ ಕರ್ಕೊಂಬ ಅಂತ. ಇವಳು ಮನೆಗೆ ಏನೂ ಹೇಳಿಲ್ಲ. ಆಮೇಲೆ ಮಿಸ್ಸು ಫೋನ್ ಮಾಡಿದ್ರಂತೆ. ಮಿಸ್ಸು ಫೋನ್ ಮಾಡಿದ್ದಕ್ಕೆ ಇವಳು ಹೋಗಿ ಜಾನು ಕೇಳಿದ್ದಕ್ಕೆ ಜಾನು ಹೇಳಿದ್ಲಂತೆ, ಅವರು ನನ್ನ ಫ್ರೆಂಡವ್ರ ಅಪ್ಪನು ಗಾಡಿ ಒಳಗೆ ನಿಮ್ಮ ಸುನೀತಮ್ಮನು ಓಡಾಡ್ತಾಳೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಆ ಮಗು ಪಾಪ ಮಾಡ್ಕೊಂಡು ಆ ಹುಡುಗಿನ ಹೊಡೆದಾಕದೆ.
ಹ್ಞೂ ಅದಕ್ಕೆ ಏನ್ ಕೇಳಕ್ಕೆ ಬಂದವಳೆ. ಅಲ್ಲೇ ಇದೆಲ್ಲ ಲಾಯಕ್ಕೇನ ನಿಂಕ? ಏನೋ ಬಂದಿರೋದು ನಿಂಕ ಬರಬಾರ್ದು ರೋಗ ಹೊತ್ಕೊಂಡು ಹೋಗೋದು? ಹಾಂ ಅಲ್ಲ ಅವನ ಸಹವಾಸ ನಿನ್ಕೇನಕ್ಕೆ ಬೇಕು? ನೋಡಕ ಅಂತೆ ಕಂತಿಗಳು ಎತ್ಕೊಂಡು ನೀನು ಬರಬೇಡ. ನಿನ್ನ ಕಣ್ಣಾಗ ನೋಡಿದ್ಯಾ, ಕಿವಿಯಾಗ ಕೇಳಿದ್ಯಾ, ಅದನ್ನು ಎತ್ಕೊಂಡು ನನ್ನ ಮನೆ ಬಾಗಿಲಿಗೆ ಬಂದು ನನ್ನನ್ನು ಅವಾಗ ಕೇಳು, ನಾನು ಹೇಳ್ತೀನಿ. ಸುಮ್ಮನೆ ಯಾರೋ ಹೇಳಿದ್ರು ನೀನು ಕೇಳಬೇಡ. 100 ಜನ 100 ಮಾತು ಹೇಳಿದ್ರು ನಿನ್ನ ಕಣ್ಣಾಗ ನೋಡಬೇಕು. ನೋಡಿಬಿಟ್ಟು ಆಮೇಲೆ ನೀನು ನಾನು ಬಂದು ಕೇಳು. ನಾನು ಆವತ್ತು ಹೇಳಿದ್ನಲ್ಲಮ್ಮ ನಿನ್ನ ಕಣ್ಣಾಗ ನೋಡಿದ್ಯಾ ಅಂತ. ಹಾಂ ಅಲ್ಕ ಅವನ ಎಂಟ್ರು ಬಂದು ಅಂಗಡಿ ಹತ್ರ ಅಮ್ಮನ ಕೂಡ ಹೇಳ್ಕೊಂಡು ಹೇಳ್ತಾ ಇದ್ರೆ ಅದು ಸುಳ್ಳ? ನಿನ್ನಿಂದ ದಿನ ಹೊಡಿತಾನಂತ ಅಮ್ಮನ್ಕ. ಇದೆಲ್ಲ ಸರಿನಾ? 100 ಜನ 100 ಮಾತು ಹೇಳ್ಬೋದು. ನೀನು ನೋಡಿದ್ಯಾ ಅಮ್ಮ? ನೀನು ನೋಡಿದ್ಯೇನಮ್ಮ? ನೀನು ನೋಡಿದ್ಯೇನಮ್ಮ? ನೋಡಿಲ್ಲೇ ನಾನು. ನೋಡಕ ಕಣ್ಣಾಗ ನೋಡು, ಕಿವ್ಯಾಗ ಕೇಳು, ಆಮೇಲೆ ಬಂದು ಮಾತಾಡು. ನೀನೇನು ಹೇಳಿದ್ರು ಕೇಳ್ತೀನಿ. ಸುಮ್ಮನೆ ಇಲ್ಲಿ ಸಲ್ಲದ ಆರೋಪಗಳು ನನ್ನ ಮೇಲೆ ಹಾಕ್ಬಿಡ್ರಿ. ಅತ್ತೆ ಅವಳು ಮಿತಿ ಮೀರೋಗವಳೆ ಅತ್ತೆ, ಎಲ್ಲ ಬಿಟ್ಟು ಕುಂತವಳತ್ತೆ ಅವಳು. ಅವಳ ಮಾತುಕ ನಾವು ಮಾತು ಕೊಡೋಕ್ಕಾಗಲ್ಲ. ನನ್ನ ಕೈ ಸಿಕ್ಕಬೇಕು, ಸಿಕ್ಕಿದ್ರೆ ಕತ್ತರಿಸ್ಬಿಟ್ಟ ನಾನೇ ಜೈಲ್ಕೊತೀನಿ ಇವಳು ತಲೆ ಎತ್ಕೊಂಡು. ಸಿಕ್ಕೋದಕ್ಕೆ ಕಾಯ್ತಾ ಇದ್ದೀನತ್ತೆ. ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡ, ಸುಮ್ಮನೆ ಇರಪ್ಪ. ಇಲ್ಲ ಅದಕ್ಕೆ ಕತ್ತರಿಸ್ತೀನಿ, ನೋಡ್ತಾ ಇರೋ, ಕತ್ತರಿಸ್ತೀನಿ ಇವಳ. ಏನು ಮಾತಂತ ಮಾತಾಡ್ತಾ ಇದೀಯಾ? ಯಾಕಂದ್ರೆ ನಾನು ಏನು ತಪ್ಪು ಮಾಡಿದ್ದೀನಿ? ನೀನು ಕತ್ತರಿಸೋ ಅಂತ ತಪ್ಪು? ಹಾಂ ಏಯ್ ನೀನು ನಮ್ಮನ್ನ ಬಡಿಯ ಮಾತಾಡಿದ್ರೆ ಎಗ್ರಿಸಿ ಒದ್ದು ಬಿಡ್ತೀನಿ ನೋಡ್ಕೊ ಮೂತಿಕ. ಲೇ ಯಾಕೋ ಅತ್ತೆ ಬೇಜಾರು ಮಾಡ್ಕೊಂಬೇಡತ್ತೆ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ. ನೀನು ನನ್ನ ತಾಯಿ ಇದ್ದಂಗೆ. ನನ್ನ ಹೊಟ್ಟೆ ಅಷ್ಟು ಉರಿತಾ ಇದೆ ಅತ್ತೆ, ನನ್ನ ಹೊಟ್ಟೆ ಅಷ್ಟು ಉರಿತಾ ಇದೆ. ಅಲ್ಲ ಹೋಗಿ ಆಡ್ದಿದ್ದು ಜನ ಮಾತಾಡ್ತಾರೇನತ್ತೆ? ಇವಳು ಅವನ ಜೊತೆ ಸುತ್ತಾಡ್ತಿದ್ದು ಊರಾಗಿನ ಜನ ಎಲ್ಲ ಮಾತಾಡ್ತಾವ್ರ? ಹಾಂ ಸಿಕ್ಲಿ ಸುಮ್ಮನೆರ. ಹೇಳ್ತಾವಳಲ್ಲ ಸಾಕ್ಷಿಗಳು ಬೇಕು ಅಂತ, ಆಮೇಲೆ ಮಾತಾಡೋಣ ಸುಮ್ಮನೆ. ಇವಾಗ ಏನು ಮಾತಾಡೋದು ಬೇಡ. ತೊಳಕು ಬಳಕು ದಿನಕ್ಕೊಂದು ಸೀರೆ ಉಟ್ಕೊಂಡು ಹೋಗ್ತಾಳೆ. ದಿನಕ್ಕೊಂದು ಸೀರೆ ಉಟ್ಕೊಂಡು ಆ ಸಂಘದ ಕಾಸು ಕಟ್ಟಬೇಕು, ಈ ಸಂಘದ ಕಾಸು ಕಟ್ಟಬೇಕು ಅಂತ ವ್ಯಾನಿಟಿ ವ್ಯಕ್ತಿಗಳು ಹಾಕೊಂಡು ಇಷ್ಟು ವರ್ಷಗಳಾಗಿಂದ ಸಂಘದಾಗ ಕಾಸು ಇಟ್ಕೊಂತಾವಳೆ. ಇವತ್ತು ಇವಳು ಯಾವತ್ತಾನ ಸಂಘದ ಕಾಸು ಕಟ್ಟಕ್ಕೆ ಹೋದ ಇಲ್ಲ? ಹಾಂ ಒಂದು ದಿವಸ ಸ್ತ್ರೀ ಶಕ್ತಿ ಸಂಘಕ್ಕೆ ದುಡ್ಡು ಕಟ್ಟಬೇಕು ಬ್ಯಾಂಕ್ಗೆ ಅಂತ ಹೋಗ್ತಾಳೆ, ಒಂದು ದಿವಸ ಧರ್ಮಸ್ಥಳ ಸಂಘಕ್ಕೆ ಅಂತಾಳೆ, ಇನ್ನೊಂದು ದಿವಸ ಗ್ರಾಮೀಣ ಕೂಟ ಸಂಘ ಅಂತಾಳೆ, ಇನ್ನೊಂದು ದಿವಸ ಉಜ್ಜೀವನ ಅಂತಾಳೆ. ಏನಂತ ಇವಳ್ದು ಕಿತಾಪತಿ? ಇವಳು ಮಾಕಕ್ಕೆ ನಾನು ನೀ ಆ ಕಡೆ ಹಾಕ್ತೋ. ಮಾನ ಮರ್ಯಾದೆ ಇಲ್ಲತ್ತೆ, ಜನ ಬಾಯಕ್ಕೆ ಬಂದಂಗೆ ಮಾತಾಡ್ತಾಳೆ. ಎಲ್ಲಾದ್ರೂ ಹೋಗಿ ಸತ್ತೋಗ್ಬೇಡ ಅನಿಸ್ತಾ ಇತ್ತು ಅನ್ಕ. ಸುರೇಶ ಹಾಗೆಲ್ಲ ಅನ್ಕೊಂಬಾರ್ದು, ತಪ್ಪು. ಸುಮ್ಮನೆ ಇರಪ್ಪ, ಸುಮ್ಮನೆ ಇರು. ಇವಳು ಸಾಕ್ಷಿ ಕೇಳ್ತಾವಳಲ್ಲ, ಸಾಕ್ಷಿ ಹಿಡ್ಕೊಂಬಂದೆ ಆಮೇಲೆ ಮಾತಾಡೋಣ. ಸುಮ್ಮನೆ ನೀವು ಕಣ್ಣಾಗ ನೋಡ್ರಿ, ಕಿವ್ಯಾಗ ಕೇಳ್ರಿ, ಅವಾಗ ಬಂದು ನನ್ನ ಹತ್ರ ಮಾತಾಡ್ರಿ. ಸುಮ್ಮನೆ ಏನೇನೋ ಮಾತಾಡ್ಬೇಡ್ರಿ. ಮುಚ್ಚಲೇ ಬಾಯಿಲೇ ಮುಚ್ಚೆ, ಬಲೆ ಸಾಚ ಅಂತ ಮಾತಾಡ್ತಾ ಇದೀಯ ನೀನು. ಎಳೆ ಕಂದನ್ ಬಂದು ಹೇಳ್ತಾ ಇದೆ ಅಂತಂದ್ರೆ ಇನ್ನ ನೀ ತಪ್ಪು ಮಾಡ್ತಾ ಇರೋದ ನಿಜನೇ. ಏನು ನಿನ್ನ ಸುದ್ದಿ ಎತ್ಕೂಟಂತೆ ಹಂಗೆ ಹೊಡಿತಾನಂತೆ ಅವ್ನು. ಯಾವನ ಏನು ಕಥನ ಅವನು ಹುಟ್ಟು ನಾನು ಕಾಣೆ. ಲೈ ವಿಳೆ ಸಾವಿತ್ರಿ ಬಾ ನಾ ಹೋಗೋಣ. ಸರಿ ನಿನ್ನ ಹೆಂಗೆ ಹಿಡಿಬೇಕು ಅಂತ ನನಗೆ ಗೊತ್ತು, ನಾನು ಹಿಡಿತೀನಿ. ನಡಿಯಮ್ಮ ನಡಪ್ಪ ಸುರೇಶ. ಇಲ್ದಿದ್ದೆಲ್ಲ ಮಾತಾಡ್ಕೊಂಡು ಇಬ್ಬರು ಜಗಳ ಮಾಡ್ಕೊಂಬಿಟ್ರಿ. ಹಾಂ ಇದಕ್ಕೆಲ್ಲ ಒಂದು ಕೊನೆ ಅಂತ ಇರ್ತದೆ, ಅದನ್ನು ಕಾಣಿಸೋಣ, ಕೊನೆ ಕಾಣಿಸೋಣ. ಏನು ಅತ್ತೆ ಏನೋ ಒಂದು ಮಾಡ್ರಿ. ನೋಡೇ ಸುನೀತಾ, ನನ್ನ ಕೈಗಾಗನ ಸಿಕ್ಕಾಕೊಂಡಿದ್ದೀಯ ಅಂದರೆ ಅವನ್ನ ನಿನ್ನನ್ನು ಸಾಯಿಸೋದಂತೂ ಗ್ಯಾರಂಟಿ ನಾನು. ಅಯ್ಯ ನಿನ್ಗೇನು ಬುದ್ಧಿಗಿದ್ದೆ ಆಯ್ತಾ ಇಲ್ಲ? ಏನು ಹಿಂಗೆ ಮಾತಾಡ್ತಾ ಇದೀಯ ನೀನು? ಅದೇನೋ ಕೆಲಸ ನೋಡೋಗು. ದೇವ್ರೆ ನೀನೇ ನನಗೆ ದಾರಿ ತೋರಿಸ್ಬೇಕಪ್ಪ. ಈ ಬಡತನ ಇದ್ರೂ ಸಹಿಸ್ಕೊಬೋದು, ಆದರೆ ಇಂಥ ಅಪವಾದಗಳು ಸಹಿಸ್ಕೊಳಕ್ಕಾಗಲ್ಲಪ್ಪ, ಆಗಲ್ಲ. ನನ್ನ ಕೈಲಂತೂ ಆಗೋದೇ ಇಲ್ಲ. ದೇವ್ರನ ಬಂದು ಸಹಾಯ ಮಾಡಲಿ, ಇಲ್ಲ ದೆವ್ವನ ಬಂದು ಸಹಾಯ ಮಾಡ್ರೆ ಅಷ್ಟೇ ಸಾಕು ನಂಗೆ. ನನ್ನ ಚಿಕ್ಕಂದ್ರು ಜಾನುವಾರು ಅಮ್ಮನ ಬೇಡ್ದಿದ್ದಾಗೆಲ್ಲ ಬಂದು ಓದ್ತಾಯಿದ್ಲು. ಇವಾಗ ನನಗೆ ಉಪಯೋಗಕ್ಕಾಗೋ ಟೈಮ್ಗೆ ಪತ್ತನೇ ಇಲ್ಲ. ಅವಳನ ಬಂದು ನನಗೆ ಉಪಯೋಗ ಮಾಡಿಕೊಡ್ತಾ, ಉಪಕಾರ ಮಾಡಿಕೊಡ್ತಾ. ದೇವರೆಲ್ಲೋ ದೆವ್ವ ಎಲ್ಲೋ ನಮ್ಮ ಟೈಮ್ ಸರಿ ಇಲ್ದಾಗ ಯಾರು ಆಗಲ್ಲ. ಜಾನುವಾರು ಅಮ್ಮನ ಅವಶ್ಯಕತೆ ಇಲ್ದಿದ್ದಾಗ ಬಂದು ಓದ್ತಾಯಿದ್ಲು. ಇವಾಗ ಅವಶ್ಯಕತೆ ಅದೇ, ಇವಾಗನ ಬರ್ಕೊಡ್ದಾ ಭಗವಂತ. ಲೇ ಜಾನಕಿ 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 ರಗನ್ಯಾಗ ತಂದು ಎಗರ್ತಾ ಇದೀಯಾ? ಬಾರ ಇಲ್ಲಿ. ಎಲ್ಲ ನಿಮ್ಮಮ್ಮನ ಎತ್ತ ಹೋಗಲ್ಲ, ಪಾತ್ರೆ ಬಿದ್ದವು, ಪಾತ್ರೆ ಮುಚ್ಚಿ ಬಾರೆ. ಲೈ ಉಜ್ಜಿ ನಡಿಯ ಎತ್ತೋದ್ಲೆ ನಿಮ್ಮಮ್ಮನ. ಏನೇ ನೀನು ನಿಮ್ಮಮ್ಮನ ಇಬ್ರು ಮಾತಾಡ್ತಾ ಇದ್ರಿ? ಹೇಳಿಲ್ಲ ಅಂದ್ರೆ ಬೀಳ್ತವೆ ಏಟಿಗೆ ಪಟ ಅಂತ. ನಿಮ್ಮಪ್ಪನು ನಿಮ್ಮಮ್ಮನ ಇಬ್ರು ಇಲ್ಲ ಮನೆಗೆ, ಬಡಿತೀನಿ ಹಿಡ್ಕೊಂಡು ಸರಿಯಾಗಿ. ಹೇಳಿ ಏನಕ್ಕೆ ನಿಮ್ಮಮ್ಮನ ಊರಿಗೆ ಹೋಗಿರೋದು? ದುಡ್ಡು ಗಿಟ್ಟು ಕೊಟ್ಬಿಟ್ಟು ಬರಕ್ಕೆ ಹೋದ್ಲೇನೆ? ಹೇಳ್ತೇ ಇಲ್ಲ ಸರಿಯಾಗಿ ಒಂದು ಎರಡು ಬಡಿಲ್ಲ.
ಯಾರೂ ಇಲ್ದಿರ ಗತಿ ಇಲ್ದಿರ ಬೇಕಾರಿ ನೀನು ಎಷ್ಟು ದರ್ದೆ ನಿಂಕ ಏ ಮಾತಾಡ್ದಿ ಅಂದ್ರೆ ಬೀಳ್ತವೆ ಏಟುಗಳ ಎದುರು ಜಬ ಬೇಕ್ತಿಯ ಎದುರು ಜಬ ನಡಿಯ ಪಾತ್ರೆ ಬುದ್ಧಿ ನಡಿಯೇ ನಡಿಯೇ ಯಾರು ಇಲ್ದಿರ ಬೇಕಾರಿ ಮುಂದೆ ಎಷ್ಟು ದೂರತಾಗ ಮಾತಾಡ್ತಾಳೆ ಹಾ ಎಲ್ಲಾನ ಹೋಗ್ಕೊಂಡ್ಲಿ ಅಯ್ಯೋ ಪಾಪ ಅಂತ ಒಂದು ತುತ್ತು ಊಟ ಹಾಕಿದ್ರೆ ಎಷ್ಟು ದುರಂಕಾರ ಇವಳ್ಗ ಯಾವನ ವಿಹಾನು ಅವಳ ಜೊತೆಗೆ ಆಟ ಆಡ್ಬೇಡ ಇನ್ಮೇಲೆ ಅವಳಿಗೆ ದುರಂಕಾರ ಜಾಸ್ತಿ ಅಯ್ಯೋ ಇವಳು ಬಾಯ್ಕ್ ಮುನ್ನಕ ಮರ್ತೋಗ್ಬಿಟ್ಟವಳೆ ಅಂತ ನಾನು ಅನ್ಕೊಂಡಿದ್ನೆ ಗ್ಯಾಪ್ ಇಟ್ಕೊಂಡವಳಲ್ಲ ಇವಳು ಅಲ್ಲಲೇ ನಾನು ಏನು ಕೇಳಿದ್ನೆ ಹೇಳು ನಿಮ್ಮ ಅಮ್ಮನು ಎತ್ತೋದ್ಲು ಅಂತ ಕೇಳಿದ್ನೆ ಅದಕ್ಕೆ ನೀನು ಏನಂದೆ ಹಾಂ ಎತ್ತೋದ್ಲು ನಿಮ್ಮ ಅಮ್ಮನ ಯಾರು ಹೇಳ್ತಾ ಇರೋದು ಯಾಕಮ್ಮ ಜನವ ಯಾಕಮ್ಮ ಯಾಕ ಏನ್ ಬಂದಿರೋದು ನಿಂಕ ಬರಬಾರ್ದು ರೋಗ ಓದ್ಕೊಂಡು ಹೋಗೋದು ಲೇ ಎದ್ರ ಮಾತಾಡ್ತಾಳೆ ಲೇ ನೀನೇನು ಅಂದಿರ್ತೀಯ ಅದಕ್ಕೆ ಎದ್ರಿಗೆ ಮಾತಾಡಿರ್ತಾಳೆ ಏನ್ ನಿಂಗೇನು ಸುಮ್ಮನೆ ಇರಲ್ಲ ದೊಡ್ಡವ್ರ ಮೇಲೂ ಹಾಗೆ ಸಾಧಿಸ್ತೀಯ ಮಕ್ಕಳ ಮೇಲೂ ಹಾಗೆ ಸಾಧಿಸ್ತೀಯ ಏ ಅದೇನು ಹೆಂಗ್ಸಮ್ಮ ನಿನ್ನ ಅದ್ಯಾರು ಹೆಂಗ್ಸಂದ್ರು ಅದೇನ್ ಕತೆನ ಹೋಗು ಮಗು ಮೇಲೆ ಕೈ ಮಾಡೋಕೆ ಅದು ಹೆಂಗನ ಮನ್ಸು ಬರ್ತದಮ್ಮ ನಿಂಕ ನೀನು ಮಕ್ಕಳೇ ತೊಳ್ಳಲ್ಲ ಮಕ್ಕಳ ಮೇಲೆ ಅದು ಹೆಂಗಮ್ಮ ಕೈ ಮಾಡ್ತೀಯ ನೀನು ಎಳೆ ಮಕ್ಕಳ ಮೇಲೆ ಲೇ ನೀನೇನು ನಂಗೇನು ಹೇಳ್ಕೊಡ್ಬೇಕಾಗಿಲ್ಲ ಬಾಯಿ ಮುಚ್ಕೊಂಡಿರ ನೀನು ನೀನು ಬಾಯಿ ಮುಚ್ಚಮ್ಮ ಸಾಕು ನೀನು ಎಳೆ ಮಕ್ಕಳನ್ನ ಒಂದು ಮಾತು ಬೈಯೋಕ್ಕೂ ಮನ್ಸು ಬರಲ್ಲ ಅದು ಹೆಂಗೆ ಕೈ ಮಾಡ್ತೀಯ ನೀನು ಅದೇ ನೀನೇ ಮನುಷ್ಯನೇ ಇಲ್ಲ ನರರಾಕ್ಷಸಿನ ಏನು ಮಾಡೋಕ್ಕೇನು ಕೆಲಸ ಇಲ್ಲ ನಿಂಕ ಹೋಗಿ ಒಳಗೆ ಬೇಜಾನು ಕೆಲಸ ಇದೆ ಮಾಡೋಗಿ ಯಾಕೋ ತಲೆಗಿಲ್ಲ ತಿರುಗ್ತಾ ಇದೆ ನಿಂಕ ನನಗೆಲ್ಲ ತಿರುಗ್ತಾ ಇರೋ ತಲೆ ನಿಂಕ ಒಂದೇ ಒಂದು ಏಟಾಗಕ್ಕೆ ಮನ್ಸು ಬರಲ್ಲ ನಮ್ಮ ಮಕ್ಕಳ ಮೈ ಮೇಲೆ ಏಟಾಗೋದಲ್ಲ ಬೈಯೋಕ್ಕೂ ಮನ್ಸು ಬರಲ್ಲ ಅದೇನು ಹೆಂಗ್ಸಮ್ಮ ನೀನು ನೋಡ್ತೇನೋ ಯಾರು ಇಲ್ದಿರೋ ಬಿಕಾರಿ ಅವಳು ಎಷ್ಟು ಮಾತಾಡ್ತಾಳೆ ಮುಚ್ಚಮ್ಮ ಬಾಯಿ ಸಾಕು ಬಾಯಿ ಮುಚ್ಚಮ್ಮ ಮುಚ್ಚ ಬಾಯಿ ಹಾಕಿದ್ದು ಒಂದೇಟ್ಗೆ ಎಷ್ಟೇ ಮಾತಾಡ್ತೀಯಾ ಯಾಕಮ್ಮ ಜನ ಅಳ್ತಾ ಇರೋದು ಅವಳಕ್ಕೆ ಇನ್ನೆಷ್ಟು ಉಗಿಯೋಣಮ್ಮ ಇನ್ನು ಯಾವ ಭಾಷೆನಾಗ ಉಗಿಯೋಣ ಹೇಳು ಅವಳದ್ದು ನಮಗೆ ನಾನು ಯಾಕರ ಆಗ್ತು ಹೋಗು ಅಳ್ಬಾರ್ದು ಸುಮ್ಮನೆ ಮಕ್ಕಂದ ಅಳ್ಬಾರ್ದು ಯಾನು ಅಕ್ಕನ ನೋಡ್ಕೊಳಕ್ಕಾಗಲ್ಲ ಮಗನೇ ಓಹೋ ಇದು ಕತೆ ನನ್ನ ಜೋಬಾಗ ಇಲ್ಲ 2,000-3,000 ರೂಪಾಯಿ ಕಾಸಿರ್ತದೆ ಏನು 500 ರೂಪಾಯಿ ದಿನ ಕಮ್ಮಿ ಆಗ್ತದಲ್ಲ ಅಂತ ನಾನು ಅನ್ಕೊಂಡ್ರೆ ಈ ಕೆಲಸ ಮಾಡ್ತಾವಳೆ ಇವಳು ಎಷ್ಟು ದಿನದಿಂದ ನಡೆಸ್ತಾ ಇದೆಯಮ್ಮ ಈ ಕೆಲಸನ ಇಲ್ಲಪ್ಪ ದೇವರನೆಗೂ ನಾನೇನು ಕೆತ್ಕೊಂಡ್ಲಪ್ಪ ಬೇಕಂದ್ರೆ ಕೊಡ್ತೀಯಲ್ಲ ನೀನು ನಾನು ಎತ್ಕೊಂಡಿಲ್ಲಪ್ಪ ಸುಳ್ಳು ಮಾತು ಮಾತಾಡ್ಬೇಡ ಕರೆಕ್ಟಾಗಿ ಮಾತಾಡು ಸುಳ್ಳು ಮಾತಾಡಿದೆ ಅಂದರೆ ಬೀಳ್ತವೆ ಏಟುಗಳು ಎಲ್ಲ ದುಡ್ಡು ನಾನು ಎತ್ಕೊಂಡಿಲ್ಲ ಅಂತ ಹೇಳ್ತಾ ಇಲ್ಲ ತಿರ್ಗೇನ್ಕ ದುಡ್ಡು ಅಂತೈತ್ಯಾ ಮುಂದುವರಿಯುವುದು